ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಟಯರ್ಡ್ ಕಾಣಿಸ್ತಾ ಇದ್ದೀನಿ. ಇವತ್ತು ಈ ವ್ಲಾಗ್ನ ಮಾಡಬೇಕಂತ ಐಡಿಯಾನೂ ಇರಲಿಲ್ಲ, ಮಾಡಬೇಕು ಅನ್ನೋ ಒಂದು ಥಾಟು ಇರಲಿಲ್ಲ. ಯೂಶ್ವಲಿ ನಾನು ನನ್ನ ಚಾನಲಲ್ಲಿ ನಾನ್ ವೆಜ್ ರೆಸಿಪೀಸು, ಚಿಕನ್ ಬಳಸಿ ಒಂದಷ್ಟು ಡಯಟ್ ರೆಸಿಪೀಸು ಅಥವಾ ಹೆಲ್ದಿ ರೆಸಿಪೀಸು ಅಂತಲೇ ಅಂದ್ಕೊಳ್ಳೋಣ, ಇದೆಲ್ಲ ಮಾಡಿ ತೋರಿಸ್ತಾ ಇದೆ. ಎಷ್ಟೋ ಜನ ವೆಜ್ಜು ಕೇಳ್ತಾಯಿದ್ರಿ, ಎಷ್ಟೋ ಜನ ಎಗ್ ರೆಸಿಪೀಸ್ನು ಕೇಳ್ತಾಯಿದ್ರಿ. ಇವತ್ತು ಥರ್ಸ್ಡೇ, ನಾನು ಎಗ್ ಮಾತ್ರ ತಿನ್ನೋದು, ಸೊ ಹಾಗಾಗಿ ಎಗ್ ರೆಸಿಪಿ ತೋರಿಸೋಣ ಅಂತ. ಬರೀ ಲಂಚ್ ಏನು ಮಾಡ್ಕೋತೀನಿ, ಇವಾಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೋತೀನಿ ಅದನ್ನೇ ರಾತ್ರಿನೂ ತಿನ್ನೋದು. ಆ್ಯಂಡ್ ಡಯಟ್ ಅಂತ ಬಂದ ತಕ್ಷಣ ಅದನ್ನೆಲ್ಲನೂ ಬಿಟ್ಬಿಟ್ಟು ಡಯಟ್ ಮಾಡಿಕೊಂಡು ಅದು ತಿನ್ನಲ್ಲ ಅದೇನಿಲ್ಲ. ಒಂದು ಸದ್ಯಕ್ಕೆ 3 ದಿನದಿಂದ ಒಂಚೂರು ಶುಗರ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಆರೋಗ್ಯಕರವಾದಂತಹ ಊಟವನ್ನು ನಾವು ಅಂದರೆ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡುತ್ತಿದ್ದೇವೆ. ಸೊ ಹಾಗಾಗಿ ಇವತ್ತು ನಿಮಗೊಂದು ಎಗ್ ರೆಸಿಪಿ ತೋರಿಸ್ತೀನಿ. ಅದ್ರ ಜೊತೆಗೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ. ಶುಂಠಿ ತಂದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಾನು ಒಂದು 1 ಅವರ್ ಕುತ್ಕೊಂಡು ಬಿಡಿಸಿದ್ದೀನಿ. ಇದರಲ್ಲಿ ಒಂದು 150 ಗ್ರಾಮ್ ಬೆಳ್ಳುಳ್ಳಿ ಇದೆ. ಸೇಮ್ 2 ಈಕ್ವಲ್ ಕ್ವಾಂಟಿಟಿ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಗ್ ರೆಸಿಪಿ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಸೊ ಅದು ವರ್ಕೌಟ್ ಆದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ, ಇಲ್ಲ ಅಂತ ಅಂದರೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ. ದೇವರು ಕೊಟ್ಟರು, ಟ್ರೈ ಮಾಡಬೇಕು ಮಾಡಬಾರ್ದು ನಂಗೆ ಗೊತ್ತಿಲ್ಲ. ಎನಿವೇ, ಈಗ ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ. ಎಗ್ ಕರಿ ಥರ ಮಾಡ್ತಾಯಿದ್ದೀನಿ. ಮೊಟ್ಟೆ ಒಡೆದು ಕರಿ ಮಾಡ್ತೀವಲ್ಲ ಅದು, ಬಟ್ ಇದು ಒಂಥರ ಡಿಫ್ರೆಂಟ್ ಪೇಸ್ಟ್. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅದಕ್ಕೆ ಬೇಕಾಗಿರೋದು 1 ಈರುಳ್ಳಿ, ಒಂದಷ್ಟು ಬೆಳ್ಳುಳ್ಳಿ. ನೀವು ಅದನ್ನೆಲ್ಲ ಕಟ್ ಮಾಡ್ತಾ ತೋರಿಸ್ಬಿಡ್ತೀನಿ, ನೀವು ನೋಡ್ಕೋಬೋದು. ಓಕೆ, ಫಸ್ಟು ಮಸಾಲೆಗೆ ನಾನು 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 7-8 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಎಷ್ಟಿದೆ ಇಲ್ಲಿ 6 ಗೋಡಂಬಿ, 4 ಮೆಣಸಿನ್ಕಾಯಿ, ಚೂರು ಕರಿಬೇವು. ಅದಾದಮೇಲೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಹಾಕೋಬೇಕಾಗುತ್ತೆ. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಕರಿಬೇವು, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ಹಾಕಿ ಒಂದು 3 ನಿಮಿಷ ಕುಕ್ ಮಾಡಿ ಆದ ನಂತರ ಅದಕ್ಕೆ ನೀರನ್ನು ಹಾಕಿ ಎಲ್ಲವೂ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕಾಗತ್ತೆ. ಬಹುಶಃ ಒಂದು 5 ನಿಮಿಷ ಹಿಡಿಯುತ್ತೆ. ಓಕೆ, ಈಗ ಅದು ತಣ್ಣಗಾಗೋ ಹೊತ್ತಿಗೆ ನಾನು ಅಂದ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ. ಬೆಳ್ಳುಳ್ಳಿ ಕ್ಲೋಸ್ ಟು 150 ಗ್ರಾಮ್ ಇದೆ, ಕ್ಲೋಸ್ ಟು 150 ಗ್ರಾಮ್ ಶುಂಠಿ ಇದೆ. ಎಲ್ಲ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈಗ ಇನ್ನೊಮ್ಮೆ ಇದನ್ನು ವಾಶ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ, ಓಕೆ, ಹಾಗೆ ಬೆಳ್ಳುಳ್ಳಿ. ಸಿಂಪಲ್, ಇದರಲ್ಲಿ ಏನೋ ಸೈನ್ಸ್ ಇಲ್ಲ. ಮೋಸ್ಟ್ ಆಫ್ ದೆಮ್ ಮಾಡಿರ್ತೀರ ಮನೆಯಲ್ಲಿ, ಬಟ್ ನಾನು ಮಾಡ್ತಿರೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಫುಲ್ ಫೈನ್ ಪೇಸ್ಟ್ ಆಗಿದೆ, ಬಿಸಿ ಬಿಸಿ ಹೊಗೆ ಬರ್ತಾಯಿದೆ. ಸೊ ಇದನ್ನು ಈ ಥರದ್ದು ಒಂದು ಸ್ಟೀಲ್ ಟಿಫಿನ್ ಕ್ಯಾರಿಯರ್ಗೋ ಅಥವಾ ಒಂದು ಟೈಟ್ ಏರ್ ಟೈಟ್ ಕಂಟೈನರ್ ಅಂತ ಅಂತಾರಲ್ಲ ಅದಕ್ಕೆ ಹಾಕಿ ಇಡ್ತೀನಿ. ಬಟ್ ಇದು ಸುಮಾರು ಹೊತ್ತು ತಣ್ಣಗಾಗಕ್ಕೆ ಬಿಡ್ತೀನಿ. ಅದಾದಮೇಲೆ 1 ಅವರ್ ಹೊರಗಡೆ ಇಡ್ತೀನಿ. ಅದಾದಮೇಲೆ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 15-20 ದಿನ ಬರುತ್ತಿದ್ದು. ನೈಸ್. ಓಕೆ, ಈಗ ಸೇಮ್ ಜಾರ್ ಏನಿತ್ತು ಅದಕ್ಕೆ ನಾವು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಕುಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಕೊತ್ತಂಬರಿ ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಈಗ ಇನ್ನೊಂದು ಬಾಂಡಿಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಹಾಗೆ ಏನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಜಾರಿಗೆ ನೀರು ಹಾಕಿ ಮಿಕ್ಕಿರುವಂಥ ಮಸಾಲೆ ಎಲ್ಲವನ್ನು ತೊಗೊಂಡು ಇದನ್ನು ಒಂದು 5-7 ನಿಮಿಷ ಅಗೇನ್ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದು ಕುಕ್ ಆಗೋ ಅಷ್ಟರಲ್ಲಿ ಒಂದು ಹೆಲ್ದಿ ಸ್ಯಾಲೆಡ್ನ ರೆಡಿ ಮಾಡ್ಕೊಳ್ಳೋದು. ನಾನು ಆಲ್ರೆಡಿ 1 ಕ್ಯಾರೆಟ್ ಹಾಗೆ 1 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ರೋಸ್ಟೆಡ್ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇಟ್ಟರೆ ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಸ್ಯಾಲೆಡ್ ರೆಡಿ ಆಗುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಆ ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾವು ಮೊಟ್ಟೆನ ಒಡೆದು ಹಾಕುವಂಥ ಸಮಯ. ನಾನಿಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ.
ಇದನ್ನು ತುಂಬ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಕುಕ್ ಮಾಡ್ಕೊತೀನಿ, ಅಷ್ಟೇ ಸಾಕು ಮೊಟ್ಟೆ ಆ್ಯಕ್ಚುಲಿ ಬೇಯೋದಕ್ಕೆ. ಲಿಡ್ಡ ಕ್ಲೋಸ್ ಮಾಡಿ ಬೇಯಕ್ಕಿಟ್ಟಾದಮೇಲೆ ಅದನ್ನು ತಿರುವು ಹಾಕಿ ಅದನ್ನು ಬೇಯಿಸ್ಬೇಕಾಗತ್ತೆ. ಸೊ ಒಂದೊಂದೇ ಹುಷಾರಾಗಿ ಮೊಟ್ಟೆ ಒಡಿದೇ ಇರೋ ರೀತಿಯಲ್ಲಿ ಮೊಟ್ಟೆನ ತಿರುವಿ ಹಾಕ್ತೀನಿ ಆ್ಯಂಡ್ ಸ್ಟೋವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸ್ಟೀಮಲ್ಲೇ ಇನ್ನೊಂದು ಸೈಡ್ ಮೊಟ್ಟೆ ಬೆಂದು ಹೋಗುತ್ತೆ. ಸೊ ಇಲ್ಲಿಗೆ ನಮ್ಮ ರುಚಿಯಾದಂತಹ ಮೊಟ್ಟೆ ಸಾರು ರೆಡಿ. ಈಗ ಇದನ್ನು ಟೇಸ್ಟ್ ಮಾಡುವಂಥ ಸಮಯ. ಐ ಯು ರೆಡಿ? ಟೇಸ್ಟ್ ಟೈಮ್. ಓಕೆ, ಆ ಗೋಡಂಬಿ ಬರೀ ಗೋಡಂಬಿ ಹಾಕಿದ್ರು ಅದು ನೈಸ್ ಕ್ರೀಮಿ ಫ್ಲೇವರ್ನ ಬಿಡ್ತಾ ಇದೆ. ಆ್ಯಂಡ್ ಚಿಲ್ಲಿ ಪೌಡರ್ ಹಾಗೆ ಹಸಿಮೆಣಸಿನ್ಕಾಯಿ ಸ್ಪೈಸು ತುಂಬ ಚೆನ್ನಾಗಿದೆ. ನಂಗೆ ಖಾರ ತುಂಬ ಇಷ್ಟ ಆಗುತ್ತೆ ಊಟ ಮಾಡೋಕ್ಕೆ. ಆ್ಯಂಡ್ ನನಗೆ ಬೇಯಿಸಿ ಮೊಟ್ಟೆನ ಹಾಕಿ ಬೇಯಿಸಿರೋ ಮೊಟ್ಟೆ ಬೇಸಿಕ್ಲಿ ನಂಗೆ ಸ್ವಲ್ಪ ತಿನ್ನೋಕೆ ಕಷ್ಟ ಆಗುತ್ತೆ. ಬಟ್ ಈ ಥರ ಒಡೆದ ಮೊಟ್ಟೆ ಸಾರು ಏನು ಮಾಡ್ತೀವಲ್ಲ ನಂಗೆ ತುಂಬ ಇಷ್ಟ. ಅವ್ರು ಮಾಡಿರೋದು ಮೊಟ್ಟೆನ ಬೇಯಿಸಿ ಅದನ್ನು ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಏನು ಎಣ್ಣೆಗೆ ಹಾಕಿ ನಾನು ಫಸ್ಟು ಫ್ರೈ ಮಾಡ್ಕೊಂಡಲ್ಲ ಅದಕ್ಕೆ ಹಾಕಿ ಎಗ್ನ ಫ್ರೈ ಮಾಡಿ ಅದಾದ್ಮೇಲೆ ಮಸಾಲೆ ಬೆಂದಾದ್ಮೇಲೆ ಅದಕ್ಕೆ ಮೊಟ್ಟೆನ ಹಾಕಿದ್ರು. ನನಗೆ ಬೇಸಿಕಲಿ ಆ ಥರ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ತಿನ್ನೋಕೆ ಅಷ್ಟು ಇಷ್ಟ ಆಗದೆ ಇರೋ ಕಾರಣ ನಾನು ಒಡೆದ ಮೊಟ್ಟೆ ಸಾರು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಆ ರೆಸಿಪಿ ಕಂಪ್ಲೀಟಾಗಿ ನಾನು ಫಾಲೋ ಮಾಡಿಲ್ಲ, ಬಿಕಾಸ್ ಆ 2 ವಿಚಾರಗಳನ್ನ ತೆಗೆದು ಎಲಿಮಿನೇಟ್ ಮಾಡಿದ್ದೀನಿ. ಒಂದು ಮೊಸರು, ಇನ್ನೊಂದು ಕ್ರೀಮ್. ಬಹುಶಃ ನೀವು ಅದನ್ನು ಹಾಕ್ಕೊಂಡು ಟ್ರೈ ಮಾಡ್ಬೋದು. ಮಸಾಲೆ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ಕ್ರೀಮ್ ಹಾಕಿ ಅದನ್ನು ಮತ್ತೆ ಕುಕ್ ಮಾಡಿ ಅದಾದಮೇಲೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಅವರು ಈ ಕರಿಗೆ ಹಾಕಿರೋದು. ನಾನು ಆ 2 ವಿಚಾರನ ಎಲಿಮಿನೇಟ್ ಮಾಡಿದ್ದೀನಿ. ನೀವು ಇದೇ ಥರನೂ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಅಥವಾ ಕ್ರೀಮ್ ಮತ್ತು ಮೊಸರು ರಿಚ್ ಆಗಿರುತ್ತೆ, ಇನ್ನೂ ಸಿಕ್ಕಾಬಳಿ ಕ್ರೀಮಿ ಅನ್ಸತ್ತೆ ನನಗೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಎಸ್, ಇದಾಗಿತ್ತು ವಾಟ್ಸ್ ಫಾರ್ ಮೈ ಲಂಚ್. ಅದಾದ್ಮೇಲೆ ಜೊತೆಗೆ ನಂದು ಸ್ಯಾಲೆಡ್ ಕೂಡ ಇದೆ. ಈಗ ಹೋಗಿ ಯಾವುದಾದ್ರೂ ಶೋ ನೋಡ್ತಾನೋ ಅಥವಾ ಏನೋ ಒಂದು ಸೀರೀಸ್ ನೋಡ್ತಾನೋ ಅಥವಾ ಬಿಗ್ ಬಾಸ್ ಬೇರೆ ಶುರುವಾಗಿದೆ, ಬಿಗ್ ಬಾಸ್ ನೋಡ್ತಾನೋ ಊಟವನ್ನು ನಾವು ಮಾಡುವೆವು. ಟ್ರೈ ಮಾಡಿ ಆದಮೇಲೆ ಇದೇ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಕಾಮೆಂಟ್ನ ಮಾಡ್ಬೋದು. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್, ಫುಲ್ ಲವ್. ಬಾಯ್.